ಸ್ಟಾಕ್ ಮಾರ್ಕೆಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನೋಡ್ತಾ ಇದ್ದೀವಿ ಏಂಜಲ್ ಒನ್ ಲಿಮಿಟೆಡ್ ಶೇರು. ಈ ಶೇರ್ ಲಾಸ್ಟ್ ಡೇ ಕ್ಲೋಸಿಂಗ್ ಕೊಟ್ಟಿದೆ 1.17% ನೆಗೆಟಿವಲ್ಲಿ. ಈ ಶೇರ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೊಸ ಅಪ್ಡೇಟ್ ಅಂದರೆ ಈ ಕಂಪ್ನಿ ಅಂದರೆ ಇದೇ ಕಂಪ್ನಿ ಬಗ್ಗೆ ಅಲ್ಲ, CDSLದವರು ತಿಂಗಳಿಗೆ ಒಂದು ಸಲ ಟೋಟಲ್ ಡಿಮ್ಯಾಟ್ ಅಕೌಂಟ್ ಎಷ್ಟು ಅದು ಅಂತ ಒಂದು ನ್ಯೂಸ್ ಕಳಿಸ್ತಾರೆ. ಅದೇ ಟಾಪಿಕ್ ಇದು. ಇಲ್ಲಿದೆ ನೋಡಿ, ಟೋಟಲ್ ಡಿಮ್ಯಾಟ್ ಅಕೌಂಟ್ ಆಟ್ 148 ಮಿಲಿಯನ್. ಈ ನ್ಯೂಸ್ ಇಲ್ಲಿ ಪೂರ್ತಿಯಾಗಿದೆ, ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿದೆ ನೋಡಿ, 148 ಮಿಲಿಯನ್ ಇನ್ ಫೆಬ್ರವರಿ 2024 ಅಂತ ಇದೆ ನೋಡಿ. ಇದೆ 148 ಮಿಲಿಯನ್ ಫೆಬ್ರವರಿ 2024ನಲ್ಲಿ ಆಗಿದೆ. 148 ಮಿಲಿಯನ್. ಇದು ಜನವರಿಯಲ್ಲಿ 144 ಮಿಲಿಯನ್ ಇತ್ತು. ಇದು ಹೋದ ವರ್ಷ 2023ರಲ್ಲಿ 113 ಮಿಲಿಯನ್ ಅಷ್ಟೇ ಇತ್ತು. ಇದು ತಿಂಗಳಿಂದ ತಿಂಗಳಿಗೆ ಗ್ರೋತ್ ಆಗಿದೆ, ವರ್ಷದಿಂದ ವರ್ಷಕ್ಕೂ ಗ್ರೋತ್ ಆಗಿದೆ. ಈ ನ್ಯೂಸ್ದಿಂದ ಏಂಜಲ್ ಒನ್ ಶೇರಿನಲ್ಲಿ ಸೋಮವಾರದ ದಿನ ಹಸಿರಾಗೋ ಚಾನ್ಸಸ್ ಬಹಳ ಇದೆ. ಏಕೆಂದರೆ ಇದು ಇಲ್ಲಿ ನೋಡಿ, 5 ಡೇನಲ್ಲಿ 3.32% ನೆಗೆಟಿವಲ್ಲಿದೆ. 1 ಮಂತ್ನಲ್ಲಿ ನೋಡಿ -18.90% ನೆಗೆಟಿವಲ್ಲಿದೆ. 6 ಮಂತಲ್ಲಿ ಕ್ರ್ಯಾಶ್ ಆಗಿದ್ದು ಇನ್ನೂ ಕೂಡ ಸಪೋರ್ಟ್ ಬಿಟ್ಟು ಹೊರಗಡೆ ಬಂದಿಲ್ಲ. ರಫ್ಲಿ 32.47% ಅಂತ ಇದೆ. ಇದು ಕೆಟ್ಟ ಕಂಪ್ನಿ ಅಂತೇನಲ್ಲ, ಕ್ರ್ಯಾಶ್ ಆಗಿದೆ ಹಾಗೆ ಅಂತೇನಿಲ್ಲ. ಇದು 52 ವೀಕಲ್ಲಿ 1010ಗೆ ಹೋಗಿ ವಾಪಸ್ ರಿಟರ್ನ್ ಬಂದಿದೆ. ಇದು ಅಂಥ ಕಂಪ್ನಿ ಇದೆ, ಅಷ್ಟು ಒಳ್ಳೆಯ ಕಂಪ್ನಿ. ಇನ್ನು ಈ ಕಂಪ್ನಿ ಬಂದು 3 ವರ್ಷ ಕೂಡ ಆಗಿಲ್ಲ. ಇದು 84,383 ಇಷ್ಟೊಂದು ರಿಟರ್ನ್ ಕೊಟ್ಟಿದೆ. ಈ ಶೇರ್ ಒಳ್ಳೆ ಶೇರೇ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಕಡೆಯಿಂದ. ಅದು ನೀವು ತೊಗೋಬೇಕು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಕನ್ಸಾಲಿಡೇಟ್ ಆಗಾಗೆ ಮತ್ತು ಯಾವ ನೆಗೆಟಿವಲ್ಲಿ ಇರ್ತದೆ ಅವಾಗೆ ತೊಗೋಬೇಕು ಒಂದು ಶೇರ್ ತೊಗೋದಿತ್ತು ಅಂದರೆ. ಇದು ಒಳ್ಳೆಯ ಆಪರ್ಚುನಿಟಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಏಂಜಲ್ ಒನ್ ಲಿಮಿಟೆಡ್ ಶೇರ್.